ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಏನು ಗೊತ್ತಾ? ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿನ ಮಹತ್ವಗಳನ್ನು ಭಕ್ತಾದಿಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಬೇಕಾಗಿತ್ತು ಅದೆಲ್ಲ ನೆರವೇರಿದೆ. ನಮ್ಮ ಅಣ್ಣವ್ರಿಗೆ ಅವರು ತಾಳಿ ಅರ್ಕೆ ಮಾಡ್ಕೊಂಡಿದ್ರು. 3.5 ಗ್ರಾಮ್ ತಾಳಿ ಕೊಡ್ತೀನಿ ಅಂದ್ಬಿಟ್ಟು ಈಗ ಪಾಪು ಬೇಕಾಗಿತ್ತು, ಪ್ರೆಗ್ನೆಂಟ್ ಆಗಿದ್ದಾರೆ. ತಾಯಿ ಸ್ಪೆಷಲ್ ಏನು ಮೇಡಮ್? ತುಂಬಾ ಸತ್ಯ ಇದೆ. ಓಕೆ, ಫಸ್ಟ್ ವಾರ ಬಂದಾಗ ನಮ್ಮ ಯಜಮಾನ ಕೆಲಸನೇ ಇಲ್ಲಿ ಬಂದು ಕಾಯಿ ಕಟ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗಿದೆ. ಇದು ತಾಯಿಯ ಪವಾಡ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ. ಇದು 8ನೇ ವಾರ ನಮ್ದು. ಇದು 8ನೇ ವಾರ. ಓಕೆ, ನಿಮ್ಮ ಆರ್ಕೆ ಎಲ್ಲ ಈಡೇರಿದ್ಯಾ? ಖಂಡಿತ ಸರ್, 2ನೇ ವಾರಕ್ಕೆ ಓಕೆ, ದೇವ್ರ ದರ್ಶನ ಮಾಡಿದ್ರಾ ಮೇಡಮ್? ಎಷ್ಟು ಅಂದ್ರೆ ದೊಡ್ಡ ದೇವ್ರ ಇದೆಯಾ ಇಲ್ಲಿ, ಹೆಂಗೆ ಅಂತ ಮೇಡಮ್? ಅಮ್ಮ ಶಕ್ತಿಪೀಠ ಇದೆಯಲ್ಲ ಸರ್, ಹಾ, ತುಂಬಾ ಶಕ್ತಿ ಇದೆ. ನಂಬಿ ಬರ್ಬೇಕು. ಓಕೆ, ನಂಬಿ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ. ನಾವ್ ಹೆಂಗಂದ್ರೆ ಬಂದು ಕಾಯಿ ಕಟ್ಬಿಟ್ರೆ ಅರ್ಕೆ ಆಗುತ್ತೋ ಇಲ್ವೋ ಅಂತ ಬಂದು ಶೋಕಿಗೆ ಬಂದು ಕಟ್ಟದ ಅಂತವ್ರಿಗೆಲ್ಲ ಏನೋ ಗೊತ್ತಿಲ್ಲ. ನಾವ್ ಮನಸ್ಫೂರ್ತಿಯಾಗಿ ಬರ್ತಾ ಇದೀವಿ. ಇದು 8ನೇ ವಾರ ಕಾಯಿ ಕಟ್ಟಿದೀವಿ ಅಮ್ಮನ್ಗೆ. ತುಂಬಾ ಒಳ್ಳೇದಾಗಿದೆ. ಓಕೆ ಮೇಡಮ್, ಅಮ್ಮನವ್ರಿಗೆ ಏನು ಎಂಟ್ರಿ ಫೀಸು ಆ ತರದ್ದು ಏನಾದ್ರು ಮಾಡಿದಾರಾ? ಇಲ್ಲ ಸರ್, ಏನಿಲ್ಲ. ಸೊ ಭಕ್ತಾದಿಗಳು ಕಾಯಿ ಮಾತ್ರ 150 ರೂಪಾಯಿ ಕೊಡ್ತಾವ. ಕಾಯಿ ಮಾತ್ರ 150. ಓಕೆ, ಯಾವತ್ತು ತುಂಬಾ ಜನ ಇರ್ತಾರೆ ಅಂತ? ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ, ಭಾನುವಾರ. ಓಕೆ, ಜನ ಜಾಸ್ತಿ. ಓಕೆ, ಆಯ್ತು ಮೇಡಮ್. ದೃಷ್ಟಿ ತೆಗಿತಾರೆ. ಮಕ್ಕಳಿಗೆ ಏನಾದ್ರು ನಿಮ್ಗೆ ದೃಷ್ಟಿ ಯಾವ ತರ ದೃಷ್ಟಿ ತೆಗಿತಾರೆ? ದೃಷ್ಟಿ ತೆಗೆ ನಿಮ್ಗೇನು ಒಳ್ಳೇದಾಗಿದೆ ಅಂತ? ನಮ್ಗೆ ಮನೆಯಲ್ಲಿ ಕೆಲಸಗಳು, ಮಕ್ಕಳಿಗೆ ಕೆಲಸಕ್ಕೆ ಕೇಳ್ಕೊಂಡಿದ್ವಿ, ಕೆಲಸ ಆಗಿದೆ. ಮನೆಯಲ್ಲಿ ಕಷ್ಟಗಳು ಸ್ವಲ್ಪ ಒಂದೊಂದಾಗಿ ಪರಿಹಾರ ಆಗ್ತಾ ಇದೆ. ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯ ಸಮಸ್ಯೆನೂ ಸ್ವಲ್ಪ ಚೆನ್ನಾಗಾಗಿದೆ. ನಮ್ಗೆ ಕಾಲೆಲ್ಲ ಪೇನ್ ಇತ್ತು, ಚೆನ್ನಾಗಾಗಿದೆ. ಪ್ರತಿ ವಾರ ಬರ್ತೀರಾ ಇಲ್ಲ ಅಮಾವಾಸ್ಯೆ ಪೌರ್ಣಮಿ? ಪ್ರತಿ ವಾರ ಬರ್ತಾ ಇದ್ವಿ. ಇವತ್ತು ಪೌರ್ಣಿಮೆ ಇದೆ, ತುಂಬಾ ರಶ್ ಇದೆ. ಅಮ್ಮನ ದರ್ಶನ ನಮ್ಗೆ ಚೆನ್ನಾಗಾಯ್ತು. ನೀವು ಕಾಯಿ ಇವತ್ತು ಕಟ್ಟಿದ್ರ ಹೆಂಗೆ ಮೇಡಮ್? ವಾರ ವಾರನು ಕಟ್ತಿದ್ದೀರಾ? ಓಕೆ, ಅಮ್ಮನ್ ತುಂಬಾ ಶಕ್ತಿ ಇದೆ. ಪೂಜೆ ಮಾಡಿ ಅವರ ಹರಕೆಗಳನ್ನು ಈಡೇರಿಸ್ಕೊಂಡು ತಾಯಿಗೆ ಹರಕೆ ಕಟ್ಟುತ್ತಾರೆ ನೋಡಿ. ಇದು ತೆಂಗಿನಕಾಯಿಗಳ ಈ ಕಟ್ಟಿರೋದು ತೆಂಗಿನಕಾಯಿಗಳು ನೋಡ್ತಾ ಇದ್ದೀರಾ ನೋಡಿ, ಅದು ತಾಯಿಯ ವಿಗ್ರಹ. ಸರ್, ಕೆಲವರು ಬುಟ್ಟಿಗಳ ತರ ಕಟ್ಟಿದ್ದಾರೆ. ಸೊ ಅದು ಏನು ವಿಶೇಷ? ಅದು ಸಂತಾನ ಭಾಗ್ಯಕ್ಕೋಸ್ಕರ ಮಾಡಿರ್ತಾರೆ. ಏನು ಮಕ್ಕಳಾಗದಿರೋಂಥ ಸಮಸ್ಯೆಗೋಸ್ಕರ 9 ವಾರ ಗಂಡ ಹೆಂಡತಿ ಬಂದು ಪ್ರದಕ್ಷಿಣೆ ಹಾಕಿ ಒಂದು ಮಂತ್ರ ಚೀಟಿ ಕೊಟ್ಟಿರ್ತಾರೆ. ಆ ಮಂತ್ರೋಚ್ಚಾರಣೆ ಮಾಡಿ ಪ್ರದಕ್ಷಿಣೆ ಹಾಕಿ ಅದ್ರ ಜೊತೆ ಒಂದು 5 ಅಮಾವಾಸ್ಯೆ ಹೋಮಪುರ ಅಂತದ್ದು ಇರ್ತದೆ. ಈ ಒಂದು ಪ್ರತಿಯೊಂದು ಕೂಡ ಒಂದು ಶ್ರೇಷ್ಠತೆ ಇರ್ತದೆ. ಸೊ ಹಾಗಾಗಿ 9ನೇ ವಾರ ದುಡ್ಡು ಕಟ್ಟುವಂಥದ್ದು ಪದ್ಧತಿ ಇರ್ತದೆ. ಸೊ ಅವರು ಮಾಡೋಂಥ ಭಕ್ತಿಯಿಂದ ಅದು ಅನುಕೂಲತೆ ಆಗಿರ್ತದೆ. ಓಕೆ, ನಾನು ಆಚೆ ಕೆಲವು ಇದಕ್ಕೆ ಬೀಗಗಳನ್ನೆಲ್ಲ ಸಹ ಹಾಕಿದ್ದಾರೆ. ಅದು ಏನು ವಿಶೇಷ ಅಂತ? ಆ ಬೀಗ ಹಾಕುವಂತ ಕಾರ್ಯಕ್ರಮ ಏನಿದೆ ಅಂತಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಆದಷ್ಟು ಬೇಗ ಒಂದು ಪರಿಹಾರ ಆಗಲಿ ಅನ್ನೋದು ಒಂದು ಮನಸ್ಸಲ್ಲಿ ತಿಳ್ಕೊಂಡು ಹಾಕುವಂಥದ್ದಾಗಿದೆ. ಓಕೆ ಮೇಡಮ್, ಎಷ್ಟು ದಿನದಿಂದ ಬರ್ತಿದ್ದೀರಾ? ಎಷ್ಟು? 3 ವಾರದಿಂದ. ಓಕೆ, ಏನು ಒಳ್ಳೇದಾಗಿದೆ ಮೇಡಮ್? ಓಕೆ, ಹೌದ್ರಾ? ಏನು ಅರ್ಕೆ ಅಂದ್ರೆ ಕಾಯಿ ಕಟ್ಬೇಕಾ? ಏನ್ ಅರ್ಕೆ ಏನು? ಹೌದ್ರಾ? ಅಮ್ಮ ಶಕ್ತಿಪೀಠದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ, ಬಂದ್ವಿ. ಅದೇ ತರನೇ ಎಲ್ಲ ಒಳ್ಳೇದಾಗ್ತದೆ. ನಮ್ ಜೊತೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ನಾವು ಹೋಗಿ ಇನ್ನೊಬ್ರಿಗೆ ಹೇಳ್ತೀವಿ. ವಾರದಿಂದ ವಾರಕ್ಕೆ ಜನನು ಜಾಸ್ತಿ ಆಗ್ತಾ ಇದೀವಿ. ಬ್ಯಾಂಗ್ಳೂರಿಂದ ಬಂದಿರೋದು. ಹೌದು, ಬ್ಯಾಂಗ್ಳೂರಿಂದ ಬಂದಿರೋದು.
ಓಕೆ ಹಾಗಾಗಿ ಜನ ಜಾಸ್ತಿ ಆಗ್ತಾ ಇದೆ, ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಜನ ಇನ್ನೂ ಜಾಸ್ತಿ ಆಗ್ತಾರೆ, ಶಕ್ತಿಪೀಠ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ನಾವು 9 ವಾರ ಅನ್ನೋದೇನಿಲ್ಲ, 9 ವಾರ ಕಾಯಿ ಫಲ ಕಟ್ಟಾದ್ಮೇಲೂ ಆಮೇಲೆ ಬರ್ತಾ ಇರ್ತೀವಿ. ಓಕೆ. ತಾಯಿ ಪಾದ ನೋಡಿ, ಇಲ್ಲಿ ಅಮ್ಮನವರಿಗೆ ಪೂಜೆ ಮಾಡಿ, ಸೊ ಬೆಲ್ಲದ ದೀಪನೂ ಸಹ ಹಚ್ಬೋದು. ಕಾಯಿ ಬ್ರೋ. ಇನ್ಸ್ಟಾಗ್ರಾಮ್ ಲೈವ್ ಎಲ್ಲ ಬಿಡ್ತಾರೆ ಹೋಗ.